ಹುಡುಗರೆಲ್ಲ ನಿಮಗೆ ಕಾಳು ಹಾಕ್ಲಿಕ್ಕೆ ವೇಟ್ ಮಾಡ್ತಿದ್ದಾರೆ ಅಂತ ಬಂದಾಗ ನೋ ನನಗಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆಲ್ಲ ಮಾಡಬಾರ್ದು ಅಂತ ಹಂಗೆ ಹಿಂಗೆ ಹೇಳಿದೆ. ಈಗ ಸದ್ಯಕ್ಕೆ ನಾನು ನನ್ನ ಕೆರಿಯರ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ತುಂಬ ದೇವ್ರ ಭಕ್ತ ಆಗಿರಬೇಕು, ದೇವ್ರನ್ನ ನಂಬಬೇಕು, ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಬಾರ್ದು. ಆ್ಯಂಡ್ ಎಲ್ರಿಗೂ ಪ್ರತಿಯೊಬ್ಬರಿಗೂ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಂದು ಮಗು ಆದ್ರೂ ಸಹ ಅದಕ್ಕೆ ಮರ್ಯಾದೆ ಕೊಟ್ಟೆ ಮಾತಾಡಿಸ್ಬೇಕು. ಅವ್ರುಗಳು ಕೂಡ ಸೆಟಲ್ ಆಗಿಲ್ವಾ, ಓಕೆ ಲೆಟ್ಸ್ ಗೆಟ್ ಸೆಟಲ್ ಟುಗೆದರ್. ನಾನು ಕೂಡ ಇನ್ನು ಸೆಟಲ್ ಆಗ್ತಾ ಇದ್ದೀನಿ. ಪ್ರಪೋಸಲ್ಸ್ ಬಂದಿದ್ದಾವೆ, ಬಟ್ ಮರೆಯಕ್ಕಾಗದಿರೋವಂಥದ್ದಂಥದ್ದು ಆ ಥರದ್ದು ಯಾವುದೂ ಇಲ್ಲ. ನಾನು ಅಲ್ಲಿವರೆಗೂ ಯಾರನ್ನೂ ಬಿಟ್ಕೊಂಡಿಲ್ಲ. ಡ್ಯಾನ್ಸು ನಿಮ್ಮ ಸಕಲ ಕಲಾ ವಲ್ಲಭಿ ಆ ಎಲ್ಲ ಅವತಾರಗಳು ಹೊರತುಪಡಿಸಿ ಈ ಒಂದು ಇಂಡಸ್ಟ್ರಿ ಅಂತ ಬಂದಾಗ, ಬಣ್ಣದ ಜಗತ್ತು ಅಂತ ಬಂದಾಗ ಗಾಸಿಪ್ಗಳಿದ್ದೇ ಇರುತ್ತೆ. ಆ ಗಾಸಿಪಲ್ಲಿ ನಿಮ್ಮದು ಸಹ ಒಂದಾಗಿದೆ. ನಿಮ್ಮ ಒಂದು ಮದುವೆ ವಿಚಾರವಾಗಿ, ನಿಮ್ಮ ಒಂದು ಲವ್ ಮ್ಯಾರೇಜ್ ವಿಚಾರವಾಗಿ, ಈ ಒಂದು ಲವ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ಒಂದು ಪ್ರತಿಕ್ರಿಯೆ ಏನು? ಲವರ್ ಇದ್ದಾರಾ? ಭಾರ್ಗವಿ LLB ಸೀರಿಯಲ್ದು ಒಂದು ಇದು ಆಗ್ಬೇಕಾದ್ರೆ, ಇಂಟರ್ವ್ಯೂ ಆಗ್ಬೇಕಾದ್ರೆ ನಾನು ಇದನ್ನ ಹೇಳಿದ್ದೆ. ಬಟ್ ಅದು ಜಸ್ಟ್ ಅವರು ಹುಡುಗರೆಲ್ಲ ನಿಮಗೆ ಕಾಳು ಹಾಕ್ಲಿಕ್ಕೆ ವೇಟ್ ಮಾಡ್ತಿದ್ದಾರೆ ಅಂತ ಬಂದಾಗ ನೋ ನನಗಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆಲ್ಲ ಮಾಡಬಾರ್ದು ಅಂತ ಹಂಗೆ ಹಿಂಗೆ ಹೇಳಿದ್ದೆ. ಬಟ್ ಅದು ತಮಾಷೆಗಾಗಿ ಮಾತ್ರ, ಯಾರು ಲವರ್ ಗಿವರ್ ಏನೂ ಇಲ್ಲ. ಈಗ ಸದ್ಯಕ್ಕೆ ನಾನು ನನ್ನ ಕೆರಿಯರ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು 2-3 ಇಯರ್ಸ್ ಬಿಟ್ಟು ನೋಡೋಣ. ಆಮೇಲೆ ಹೇಗೆ ನಿಮ್ಮ ಬಾಯ್ ಫ್ರೆಂಡ್ ಹೇಗಿರ್ಬೇಕು? ಬಾಯ್ ಫ್ರೆಂಡ್ ಅಥವಾ ಮದುವೆ ಆಗೋ ಹುಡುಗ ಹೇಗಿರ್ಬೇಕು? ನಾನು ತುಂಬಾ ಕಡೆ ಹೇಳಿದ್ದೀನಿ, ತುಂಬಾ ದೇವ್ರ ಭಕ್ತ ಆಗಿರಬೇಕು, ದೇವ್ರನ್ನ ನಂಬಬೇಕು, ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಬಾರ್ದು. ಆ್ಯಂಡ್ ಎಲ್ರಿಗೂ ಪ್ರತಿಯೊಬ್ಬರಿಗೂ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಂದು ಮಗು ಆದ್ರೂ ಸಹ ಅದಕ್ಕೆ ಮರ್ಯಾದೆ ಕೊಟ್ಟೆ ಮಾತಾಡಿಸ್ಬೇಕು. ಯಾಕೆಂದ್ರೆ ಮಕ್ಕಳು ಕೂಡ ದೇವ್ರ ಸಮಾನ. ಆ್ಯಂಡ್ ಹೊರಗಡೆ ಜಗತ್ತಿನ ನಾಲೆಡ್ಜ್ ಇರಬೇಕು. ಇಂಡಸ್ಟ್ರಿ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ಬೇಕು. ಯಾಕೆಂದರೆ ಶೂಟ್ಸ್ ಅಂತ ಬಂದಾಗ ಕೆಲವೊಂದ್ಸಲ ನಾವು ಕಾಲ್ ಪಿಕ್ ಮಾಡದೇ ಇರ್ಬೋದು. ಯಾಕೆಂದರೆ ಸೀನ್ಸ್ಗಳು ಅಂತ ಬಂದಾಗ ಅದನ್ನು ನೋಡಿಕೊಂಡು ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿ ಅದು ಹೀಗೆ ಬರಬೇಕು ಅಂತ ನಾವು ವರ್ಕ್ ಮಾಡ್ತಿರ್ತೀವಿ. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಸೊ ಹೀಗೆ ಇದು ಇಷ್ಟೇ ದುಡಿಬೇಕು ಅಷ್ಟೇ ದುಡಿಬೇಕು ಅಂತ ಏನೂ ಇಲ್ಲ. ಅಂದರೆ ಬೆಂಗಳೂರಲ್ಲಿ ಜೀವನ ಮಾಡಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ದುಡ್ಕೊಂಡಿದ್ರೆ ಸಾಕು. ಲೈಕ್ 30,000-35,000 ಅಷ್ಟಾದರೆ ಸಾಕು. ಒಂದು ಕಂಫರ್ಟಬಲ್ ಲೈಫ್ ಲೀಡ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇರಬೇಕು. ಅದಕ್ಕಿಂತ ಹೆಚ್ಚಿನದಾಗಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ದುರಾಸೆ ಆಗುತ್ತೆ. ಅದಕ್ಕಿಂತ ಹೆಚ್ಚಿನದಾಗಿ ದೇವ್ರು ಕೊಟ್ಟರೆ ಅದು ನಮ್ಮ ಲಕ್ ಅಂತ ಹೇಳ್ಬೋದು. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಅಷ್ಟೇ ಇರಬೇಕು. ನಮ್ಗೆ ಎಷ್ಟು ಬೇಕೋ ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಆ್ಯಂಡ್ ಆ ಹಾಸಿಗೆ ಕಂಫರ್ಟಬಿಲಿಟಿ ಎಷ್ಟು ಬೇಕೋ ಅದನ್ನು ನಾವು ಮಾಡ್ಕೋಬೇಕು ಅಷ್ಟೇ. ಅಂದರೆ ಅವ್ರುಗಳು ಕೂಡ ಸೆಟಲ್ ಆಗಿಲ್ವಾ, ಓಕೆ ಲೆಟ್ಸ್ ಗೆಟ್ ಸೆಟಲ್ ಟುಗೆದರ್. ನಾನು ಕೂಡ ಇನ್ನು ಸೆಟಲ್ ಆಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸೆಟಲ್ ಟುಗೆದರ್. ಸೊ ಹಂಗಾದ್ರೆ ಇಂಡಸ್ಟ್ರಿ ಅವ್ರು ಯಾರ ಜೊತೆಗೂ ಲವ್ ಇಲ್ಲ? ಹಾಗಾದ್ರೆ ಇಂಡಸ್ಟ್ರಿ ಅವ್ರು ಬೇಡ ಅಂತನಾ? ಇಂಡಸ್ಟ್ರಿ ಕಂಪ್ಲೀಟಾಗಿ ಕೆಟ್ಟದ್ದು ಅಲ್ಲ, ಇಂಡಸ್ಟ್ರಿ ಕಂಪ್ಲೀಟಾಗಿ ಒಳ್ಳೇದು ಅಲ್ಲ. ಎಲ್ಲ ಇಂಡಸ್ಟ್ರಿಗಳ ಥರ ಹೇಳಬೇಕು ಅಂದರೆ ಎಲ್ಲದರಲ್ಲೂ ಒಂದೊಂದು ಪಾಸಿಟಿವ್ ಕೂಡ ಇರುತ್ತೆ, ನೆಗೆಟಿವ್ ಕೂಡ ಇರುತ್ತೆ. ಇಂಡಸ್ಟ್ರಿಯಲ್ಲೂ ಕೂಡ ಒಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಕೂಡ ಇದೆ. ಪಾಸಿಟಿವ್ ಸೈಡ್ ಯಾವುದಿದೆಯೋ ನಾವು ಅದನ್ನು ತಗೋಬೇಕು. ನೆಗೆಟಿವ್ ಸೈಡ್ ಏನಿದೆಯೋ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಇಟ್ ಆಲ್ ಡಿಪೆಂಡ್ಸ್ ಆನ್ ಅಸ್. ನಾವು ಎಷ್ಟು ಸ್ಟ್ರಿಕ್ಟ್ ಆಗಿರ್ತೀವಿ, ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೆ ಬೇರೆಯವರ ರಿಯಾಕ್ಷನ್ಸ್ ಕೂಡ ಇರುತ್ತೆ. ಒಳ್ಳೇದನ್ನು ತಗೊಂಡ್ರೆ ಒಳ್ಳೇದೇ ಬರುತ್ತೆ, ಕೆಟ್ಟದನ್ನು ತಗೊಂಡ್ರೆ ಕೆಟ್ಟದೇ ಬರುತ್ತೆ. ಸೊ ಒಳ್ಳೇದನ್ನು ತಗೊಳ್ತಾ ಹೋದರೆ ಇಂಡಸ್ಟ್ರಿಯಲ್ಲಿ ಯಾರಾದರೂ ಒಳ್ಳೆಯವರು ಸಿಕ್ಕಿದ್ರೆ ಆಬ್ವಿಯಸ್ಲಿ ಅಂದರೆ ನಮ್ಮ ವೈಬ್ ಏನಾದರೂ ಮ್ಯಾಚ್ ಆಗಿ ನಮ್ಮ ಮನೆಯವ್ರ ಕಡೆ ಎಲ್ಲ ಅಂದರೆ ಮನೆಯವ್ರಿಗೆ ಅಪೋಸ್ ಮಾಡಿ ಹೋಗಿ ಮದುವೆ ಆಗೋದು ಅದೆಲ್ಲ ಇಲ್ಲ. ಅದೆಲ್ಲ ಸೀನೇ ಇಲ್ಲ. ಅವ್ರಗಳಿಗೂ ಎಲ್ಲ ಇಷ್ಟ ಆಗಿ ಓಕೆ ನಾವು ಮುಂದೆ ಚೆನ್ನಾಗಿ ಲೈಫನ್ನು ಲೀಡ್ ಮಾಡ್ತೀವಿ ಅನ್ನೋದೊಂದು ನಮಗೂ ಇತ್ತು ಅಂದರೆ ವಿಲ್ ಗೋ. ಅದರ್ವೈಸ್ ಬೇರೆ ಯಾವುದಾದ್ರೂ ಕ್ಷೇತ್ರದಿಂದ ಬಂದ್ರೂ ಕೂಡ ಓಕೆ ಲೆಟ್ಸ್ ಗೆಟ್ ಮ್ಯಾರಿಡ್, ವಿಲ್ ಲೀಡ್ ಅ ಹ್ಯಾಪಿ ಲೈಫ್ ಅಷ್ಟೇ. ಓಕೆ ಮ್ಯಾಮ್, ಇಷ್ಟು ವರ್ಷದ ನಿಮ್ಮ ಜರ್ನಿಯಲ್ಲಿ ಎಷ್ಟು ಜನ ನಿಮಗೆ ಪ್ರಪೋಸ್ ಮಾಡಿದ್ದಾರೆ? ನಿಮಗೆ ಕ್ರೇಜಿ ಪ್ರಪೋಸ್ ಅಂತ ಅನ್ಸಿದ್ದು ಯಾವುದು? ಇಂಥ ಪ್ರಪೋಸ್ ನಾನು ಮರೆಯೋಕೆ ಸಾಧ್ಯ ಇಲ್ಲ ಅಂತ ಅನ್ಸಿದ್ದೇನು? ಎಷ್ಟು ಪ್ರಪೋಸಲ್ ಬಂದಿದ್ದಾವೆ? ಪ್ರಪೋಸಲ್ಸ್ ಬಂದಿದ್ದಾವೆ, ಬಟ್ ಮರೆಯಕ್ಕಾಗದಿರೋವಂಥದ್ದಂಥದ್ದು ಆ ಥರದ್ದು ಯಾವುದೂ ಇಲ್ಲ. ನಾನು ಅಲ್ಲಿವರೆಗೂ ಯಾರನ್ನೂ ಬಿಟ್ಕೊಂಡಿಲ್ಲ. ಅಂದರೆ ನನ್ನ ಸ್ಕೂಲ್ ಡೇಸಲ್ಲಿ ನನ್ನ ಜೂನಿಯರ್ ಒಬ್ರು ಬಂದು ಪ್ರಪೋಸ್ ಮಾಡಿದ್ರು. ನನ್ನ ಜೂನಿಯರ್ ಒಬ್ರು. ಆ್ಯಂಡ್ ನಾನು ಅವಾಗ ಫುಲ್ಲು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ನನಗೆ ಅವಾಗ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ, ಅಷ್ಟಾಗಿ ಜೋರು ಮಾಡೋಕ್ಕೆ ಇವಾಗಲೂ ಬರಲ್ಲ. ಬಟ್ ಏನಂದರೆ ಅವಾಗ ಈ ತೀರಾ
ನಂಗೆ ಯಾರಾದ್ರೂ ಬಂದ್ಬಿಟ್ಟು ಈ ತರ ಗಿಪೋಸ್ ಅಂತ ಬಂದ್ಬಿಟ್ಟು ನಾನು ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಿದ್ದೆ. ಐ ಡೋಂಟ್ ನೋ ವೈ. ನನ್ಗೆ ಇವಾಗ್ಲೂ ನನ್ ಯಾಕೆ ಅಳ್ತಿದ್ದೆ ಅಂತ ನನ್ಗೆ ಇವಾಗ್ಲೂ ಗೊತ್ತಿಲ್ಲ. ಮನೆಗೆ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು, ನನಗೆ ಆಕ್ಚುಲಿ ನನ್ನ ಫ್ರೆಂಡ್ ಅಂದ್ರೆ ಕನ್ನಡಿನೇ, ಕನ್ನಡಿ ಮುಂದೆ ನಿಂತ್ಕೊಂಡು ಈ ಬೈಗ್ಲ ಬೈಬೇಕು, ಇದಿದ್ ಮಾತಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ ಎಲ್ಲ ಅಲ್ಲಿ ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಮಾರ್ನಿಂಗ್ ಬಂದು ಕ್ಲಾಸ್ ಮುಂದೆ ಹೋಗಿ ಜಗಳ ಮಾಡಿದ್ದೆ. ಪ್ರಪೋಸ್ ಮಾಡಿ ನೆಕ್ಸ್ಟ್ ಡೇ ಬಂದ್ ಬೈದಿದೆ. ಓಕೆ, ಅದು ಪ್ರೋಸೆಸ್ ಆಗ್ಬೇಕಲ್ಲ, ಅಲ್ಲಿವರೆಗೂ ನನ್ಗೆ ಸ್ಪಾಟ್ ಅಲ್ಲಿ ಬರ್ತಾ ಇರ್ಲಿಲ್ಲ. ಇದು ಸ್ಕೂಲ್ ಅವ್ರೊಬ್ರು ಆತರ ಬಂದು ಪ್ರಪೋಸ್ ಮಾಡಿದಾಗ ಆತರ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಅವತ್ತು ಹತ್ಕೊಂಡು ಹೋಗ್ಬಿಟ್ಟಿದ್ದೆ ನಾನು. ಹಿಂಗೆ ಫುಲ್ಲು ಹೆಂಗಂದ್ರೆ ಅಂತ ಫುಲ್ ಹತ್ಕೊಂಡು ಹೋಗ್ಬಿಟ್ಟಿದ್ದೆ ನಾನು ಮನೆಗೆ. ಮನೇಲೂ ಏನು ಹೇಳಿಲ್ಲ. ಮನೆಯವ್ರು ಏನಾದ್ರು ಬೈಬಿಟ್ರೆ ಮತ್ತೆ ಅಲ್ಲೂ ಅಳ್ಬೇಕಾಗತ್ತೆ ಅಂತ ಹೇಳಿ ಮನೇಲೂ ಏನು ಹೇಳ್ದೆ. ಮಾರನೇ ದಿನ ಹೋಗಿ ಅವ್ರಿಗೆ ಸರಿ ಬೈದು, ನನ್ನ ಜೂನಿಯರೇ ಸರಿ ಬೈದು, ಸ್ವಲ್ಪ ಮಾನೆ ಮರೆಯೋದಿಲ್ಲ ನನ್ಗೆ, ಅಂದ್ರೆ ಎಲ್ಲ ಚಿಕ್ಕ ಚಿಕ್ಕ ವರ್ಡ್ಗಳೇ, ಇಡಿಯಟ್, ಸ್ಟುಪಿಡ್ ಅಂತ ಎಲ್ಲ ಬೈದು. ಎಷ್ಟನೇ ವರ್ಷಕ್ಕೆ ಪ್ರಪೋಸಲ್ ಬಂದಿದ್ದು ನಿಮ್ಗೆ? ಅದು ನನ್ 13 ಇಯರ್ಸ್ಗೆ. ನಾನು ಥರ್ಡ್ ಸ್ಟ್ಯಾಂಡರ್ಡ್ ಓದ್ಬೇಕಾದ್ರೆ ಒಬ್ಬ ಲವ್ ಲೆಟ್ರ್ ಬರ್ದಿದ್ದ. ಅದನ್ನ ಸೀದಾ ತಗೊಂಡೋಗಿ, ಮ್ಯಾಮ್ ಇವನು ನನ್ಗೆ ಲವ್ ಲೆಟ್ರ್ ಬರ್ದಿದ್ದಾನೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟಿದ್ದೆ. ಅವ್ರುಗಳು ಒಂದ್ 4 ಜನನ ಒಂದ್ ಕಡೆ ಕೂರಿಸಿ ಅವ್ರನ್ನ ಪನಿಷ್ ಮಾಡಿ, ಅವ್ರ ಪೇರೆಂಟ್ಸ್ನ ಕರ್ಸಿ, ನಮ್ಮ ಪೇರೆಂಟ್ಸ್ ಎಲ್ಲ ಫುಲ್ ನಗು. ಹಿಂಗ್ ಚಿಕ್ಕ ಮಕ್ಳಲ್ವಾ, ಅಯ್ಯೋ ಹಿಂಗ್ ಆಡ್ತವೆ ಅಂತ ಹೇಳ್ಬಿಟ್ಟು ಈ ತರ ಆಗಿದ್ದು. ಆಫ್ಟರ್ ಇಂಡಸ್ಟ್ರಿಗೆ ಬಂದಾದ್ಮೇಲೆ ತುಂಬಾ ಬಂದಿದಾವೆ. ಏಕೆಂದ್ರೆ ಮೇಜರ್ ಕಾರಣನೇ ನನಗೆ ಪ್ರಪೋಸಲ್ಸ್ ಬರಕ್ಕೆ ಮೇಜರ್ ಕಾರಣನೇ ನನ್ನ ಲುಕ್ಸು. ನನ್ಗೆ ತುಂಬಾ ಜನ ಆಡ್ಕೊಂಡಿದ್ದಾರೆ ಕೂಡ, ಏನ್ ನೀನು ಬರೀ ಹಳ್ಳಿಯವ್ರ ತರನೇ ಇರ್ತೀಯಲ್ಲ, ಏನು ಅಷ್ಟು ದಪ್ಪ ಜುಮ್ಕಿ, ಅಷ್ಟು. ನಾನು ಇವತ್ ಬಳೆ ಹಾಕಿಲ್ಲ, ಬಟ್ ನಾನು ಯಾವಾಗ್ಲೂ ಇಷ್ಟು ಬಳೆ ಹಾಕ್ತಿದ್ದೆ. ಅಮೃತಧಾರೆಯಲ್ಲಿ ಇದ್ದಾಗ್ಲೂ ಅಷ್ಟೇ. ಬಟ್ ಇವಾಗ ಭಾರ್ಗವಿಗೆ ಬಂದಾದ್ಮೇಲೆ ನಾನು ಬಳೆ ತೆಗ್ದಿರೋದು. ಏಕೆಂದ್ರೆ ಅದ್ರಲ್ಲಿ ಅಷ್ಟು ಬಳೆ ಹಾಕೋ ಹಾಗಿಲ್ಲ ಅಂತ 1.5 ಡಜನ್ ಬಳೆ ಹಾಕ್ತಿದ್ದೆ. ಸೊ ಈ ತರ ಇದ್ದಿದ್ದು ನನ್ನ ಕ್ಯಾರೆಕ್ಟರ್, ಇವಾಗ್ಲೂ ಹಾಗೆ ಇರೋದು. ಇದನ್ನ ಕೆಲವ್ರು ಜನ ಆಡ್ಕೊಳ್ತಾನೂ ಇದ್ರು, ಅಂಡ್ ಕೆಲವ್ರಿಗೆ ಅದು ತುಂಬಾನೇ ಇಷ್ಟ ಆಗ್ತಿತ್ತು. ಸೊ ಆ ಲುಕ್ ವೈಸ್ ನೋಡಿ ಕೆಲವೊಂದು ಪ್ರಪೋಸಲ್ಸ್ ಬಂದಿರೋದುಂಟು, ಎಷ್ಟು ಟ್ರೆಡಿಷನಲ್ ಆಗಿದ್ದಾಳೆ ಅಂತ ಹೇಳಿ. ಅಂಡ್ ಅದು ಆ ಥರ ಬಂದವೆಲ್ಲ ನಾನು ಇಲ್ಲ ಬೇಡ ಅಂತ ಹೇಳಿದ ತಕ್ಷಣ, ಓಕೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಹೇಳಿ ತಾನಾಗೆ ಹೋಗಿದ್ದಾರೆ. ಯಾರು ನನ್ಗೆ ಇಲ್ಲಿವರೆಗೂ ತೊಂದರೆ ಮಾಡಿಲ್ಲ, ಅದೊಂದು ದೇವರ ಆಶೀರ್ವಾದ. ಯಾರು ತೊಂದರೆ ಮಾಡಿಲ್ಲ, ಸದ್ಯ ಹೇಳಿದ ತಕ್ಷಣ ಅರ್ಥ ಮಾಡ್ಕೊಂಡು ಹೋಗಿದ್ದಾರೆ. ಆ ಥರ ಒಂದು 100 ಮೇಲ್ ಬಂದಿದೆ ಪ್ರಪೋಸಲ್ಸು. ಆನ್ಲೈನಲ್ಲಿ ಕೂಡ ಎಷ್ಟೋ ಬಂದಿದೆ, ಆನ್ಲೈನ್ ಲೆಕ್ಕಕ್ಕಿಲ್ಲ, ರಿಯಲ್ ಆಗಿ ಬಂದಿರೋದು.